ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಹೇಳಿಕೊಡ್ತೇನೆ ಫೆಬ್ರೈಲ್ ಸೀಸರ್ಸ್ ಬಗ್ಗೆ. ಇದಕ್ಕೆ ಫೆಬ್ರೈಲ್ ಫಿಟ್ಸ್ ಅಂತಾನು ಕರೀತಾರ, ಫೆಬ್ರೈಲ್ ಕನ್ವಲ್ಷನ್ ಅಂತಾನು ಕರೀತಾರ್ರಿ. ಸಾಮಾನ್ಯದಾಗ ನಾನು ನಿಮ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಜ್ವರ ಬಂದಾಗ ಮಕ್ಕಳಿಗೆ ಫಿಟ್ಸ್ ಏನ್ ಬರ್ತೈತೆ ನೋಡ್ರಿ, ಅದಕ್ಕೆ ಫೆಬ್ರೈಲ್ ಸೀಸರ್ಸ್ ಅಂತ ಕರೀತಾರ. ಸೊ ಫೆಬ್ರೈಲ್ ಸೀಸರ್ ಅಂದ್ರೆ ಏನು, ಇದು ಬಂದ್ರೆ ಮಕ್ಕಳಿಗೆ ಏನೇನು ಲಕ್ಷಣ ಇರ್ತೈತಿ, ಫೆಬ್ರೈಲ್ ಸೀಸರ್ಸ್ ಎಷ್ಟು ತರದ್ ಇರ್ತೈತಿ, ಇದು ಆಗ್ಲಿಕ್ಕೆ ಕಾರಣ ಏನು, ಮತ್ತ ಯಾರ್ಯಾರಿಗೆ ಇದು ಮುಂದೆ ಆಗ್ಲಿಕ್ಕೆ ಸಂಭಾವನೆ ಇರ್ತೈತಿ. ಈ ಸಮಸ್ಯೆದಾಗ ನೀವು ಡಾಕ್ಟರ್ ಕಡೆ ಹೋದ್ರೆ ಅವ್ರು ನಿಮಗೆ ಏನೇನ್ ಟೆಸ್ಟ್ ಬರೆದು ಕೊಡ್ತಾರ, ಮತ್ತ ತಂದೆ ತಾಯಿ ಮಕ್ಕಳಿಗೆ ಈ ಸಮಸ್ಯೆ ಆತಂದ್ರೆ ಏನ್ ಮಾಡಬಹುದು, ಮತ್ತು ಇದಕ್ಕೆ ಅಲೋಪತಿಕ್ ಟ್ರೀಟ್ಮೆಂಟ್ ಏನು, ಮತ್ತು ಇದಕ್ಕೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಏನು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಫೆಬ್ರೈಲ್ ಸೀಸರ್ಸ್ ಇಲ್ಲ ಮಕ್ಕಳಿಗೆ ಪಿಟ್ಸ್ ಬರ್ತಾವ ನೋಡ್ರಿ. ಯಾವಾಗ ಬರ್ತೈತಪ್ಪ ಅಂದ್ರೆ ನೋಡ್ರಿ, ಮಕ್ಕಳಿಗೆ ಜ್ವರ ಅವ್ರ ಮೈಯಾಗ 101 ಡಿಗ್ರಿ ಫೆರನ್ಹೈಟ್ಗಿನ ಜಾಸ್ತಿ ಐತಂದ್ರೆ ಆ ಟೈಮ್ನ ಫಿಟ್ಸ್ ಬರ್ತಾವಲ್ಲ, ಅದಕ್ಕೆ ಫೆಬ್ರೈಲ್ ಸೀಸರ್ ಅಂತಾರೆ. ಕೆಲವೊಂದಿಷ್ಟು ಕಂಡೀಷನ್ನಾಗ ಇವು ಸೀಸರ್ಸ್ ಏನಿರ್ತೈತೆ ನೋಡ್ರಿ, ಮಕ್ಕಳದಾಗ ಕೋಲ್ಡ್ ಆಗೈತಂದ್ರ, ಫ್ಲೂ ಆಗೈತಂದ್ರ, ಇಲ್ಲ ಇಯರ್ ಇನ್ಫೆಕ್ಷನ್ ಆದಾಗ ಕೂಡ ಆಗ್ಬಹುದು. ಮತ್ತೆ ಕೆಲವೊಂದ್ ಸತಿ ಏನಾಗುತ್ತಪ್ಪ ಅಂದ್ರ ಮೊದ್ಲ ಫಿಟ್ಸ್ ಬರ್ತೈತಿ, ಮೊದ್ಲ ಇದು ಸೀಸರ್ಸ್ ಅಟ್ಯಾಕ್ ಬರ್ತೈತಿ, ಅದ ಆದ್ಮೇಲೆ ಕೆಲವೊಂದಿಷ್ಟು ತಾಸು ನಂತರ ಮಕ್ಕಳಿಗೆ ಜ್ವರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಥ ಕಂಡೀಷನ್ನಾಗ ಅದಕ್ಕೆ ಫೆಬ್ರೈಲ್ ಸೀಸರ್ ಅಂತಾರ್ರಿ. ಮತ್ತ ಮಕ್ಕಳದಾಗ ಫೆಬ್ರೈಲ್ ಸೀಸರ್ ಆಗೈತಂದ್ರ ಅದಕ್ಕೆ ಎಪಿಲಿಪ್ಸಿ ಅಂತ ಅನ್ಕೊಳಕ್ ಹೋಗ್ಬಿಡ್ರಿ. ಯಾಕಂದ್ರ ಎಪಿಲಿಪ್ಸಿ ಕಂಡೀಷನ್ನಾಗ ಏನಾಗುತ್ತಪ್ಪ ಅಂದ್ರ ಪದೇ 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 ಈ ರೀತಿ ಸೀಸರ್ ಅಟ್ಯಾಕ್ ಆಗ್ತಿರ್ತೈತಿ. ಆದ್ರ ಫೆಬ್ರೈಲ್ ಸೀಸರ್ನಾಗ ಆ ರೀತಿ ಆಗಂಗಿಲ್ರಿ. ಈಗ ಫೆಬ್ರೈಲ್ ಸೀಸರ್ ನಿಮ್ಮ ಪಾಪುಗ ಆಗೈತೆ ಅಂದ್ರ ಅದ್ರ ಏನೇನ್ ಲಕ್ಷಣ ಇರ್ತಾವ ನೋಡ್ರಿ. ಒಂದೇದ್ದು ಅವರು ಮೈಯಾಗ ಬಹಳ ವಿಪರೀತ ಜ್ವರ, ಹೈ ಫೀವರ್ ಇರ್ತೈತಿ, 100ಕಿನ ಇಲ್ಲ 101ಕಿನ ಜಾಸ್ತಿ ಫೀವರ್ ಇರ್ತೈತ್ರಿ. ಮತ್ ನಿಮ್ ಮಕ್ಳು ಏನದಾರ ನೋಡ್ರಿ, ಪ್ರಜ್ಞೆ ತಪ್ಪಬಹುದು, ಕೈ ಕಾಲು ಏನಿರ್ತೈತಿ ನೋಡ್ರಿ ಬಹಳ ಟೈಟ್ ಆಗಿ ಹಿಡಿದು ಬಿಡ್ತಾರೆ, ಇಲ್ಲ ಕೈ ಕಾಲು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಇಲ್ಲ ಅವರು ಕಣ್ಣು ಏನಿರ್ತಾವ ನೋಡ್ರಿ ಅವು ತಿರುಗಿ ಮ್ಯಾಲ್ ಹೋಗ್ಬಿಡ್ತಾವ, ಐ ರೋಲಿಂಗ್ ಆಗುತ್ತ. ಸೊ ಇವೆಲ್ಲ ಲಕ್ಷಣ ಇರ್ತಾವ್ರಿ. ಸೊ ನೋಡ್ರಿ, ಫೆಬ್ರೈಲ್ ಸೀಸರ್ಸ್ ಏನಿದೆ ಇದು ಎರಡ್ ತರದ್ ಇರ್ತೈತಿ. ಒಂದೇದು ಸಿಂಪಲ್ ಫೆಬ್ರೈಲ್ ಸೀಸರ್, ಅದಕ್ಕೆ ಅಟಿಪಿಕಲ್ ಅಂತಾರ. ಮತ್ತೆ ಎರಡನೇದು CFS ಅಂತ, ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಸರ್, ಅದಕ್ಕೆ ಅಟಿಪಿಕಲ್ ಅಂತಾರ್ರಿ. ಸಿಂಪಲ್ ಫೆಬ್ರೈಲ್ ಸೀಸರ್ ನೋಡ್ರಿ, ಇದು ಯಾವ ಏಜ್ ಗ್ರೂಪಿಗೆ ಆಗುತ್ತಂದ್ರ 6 ತಿಂಗಳಲ್ಲಿಂದ 5 ವರ್ಷ ಮಟ್ಟ ಏಜ್ ಐತೆ ಅಂದ್ರೆ ಇದಾಗುತ್ತ. ಮತ್ತು ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಸರ್ ಏನಿದ್ರು ಯಾವುದೇ ಏಜಿಗೆ ಆಗ್ಬಹುದು. ಮತ್ತೆ ಸಿಂಪಲ್ ಫೆಬ್ರೈಲ್ ಸೀಸರ್ ಐತ್ ನೋಡ್ರಿ, ಇದು ಒಂದೇ ಸೀಸರ್ ಅಟ್ಯಾಕ್ ಬರ್ತೈತ್ರಿ 24 ತಾಸು ಒಳಗ. ಮತ್ತ ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಸರ್ ಏನೈತ್ ನೋಡ್ರಿ, ಇದು ಬಹಳಷ್ಟು ಸೀಸರ್ಸ್ ಅಟ್ಯಾಕ್ ಬರ್ತಾವ್ರಿ 24 ತಾಸು ಒಳಗಡೆ. ಮತ್ತ ಸಿಂಪಲ್ ಫೆಬ್ರೈಲ್ ಸೀಸರ್ ಏನಿದೆ ಇದ್ರಾಗ ಸೀಸರ್ ಅಟ್ಯಾಕ್ ಪೂರ್ತಿ ಮೈಯಾಗ ಆಗುತ್ತೆ, ಜನರಲೈಸ್ಡ್ ಅಟ್ಯಾಕ್ ಆಗುತ್ತೆ ನೇಚರ್ ರೀ. ಮತ್ತು ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಸರ್ ಒಳಗ ಇದು ಕೆಲವೊಂದಿಷ್ಟು ಸತೆ ಹಾಫ್ ಬಾಡಿ ಒಳಗ ಅಷ್ಟ ಸೀಸರ್ ಅಟ್ಯಾಕ್ ಆಗುತ್ತಾ, ಇಲ್ಲ ಕೆಲವೊಂದಿಷ್ಟು ಸತೆ ಪೂರ ಮೈ ಮೇಲೆ ಕೂಡ ಬರ್ತೈತ್ರಿ. ಮತ್ತು ಸಿಂಪಲ್ ಫೆಬ್ರೈಲ್ ಸೀಸರ್ನಾಗ ಸೀಸರ್ ಅಟ್ಯಾಕ್ ಬಂತಂದ್ರ 15 ನಿಮಿಷ ಮಟ್ಟ ಇರ್ತೈತಿ, ಇಲ್ಲ ಅದಕ್ಕಿಂತ ಕಡಿಮೆ ಇರ್ತೈತ್ರಿ. ಆದ್ರ ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಸರ್ನಾಗ ಇದ್ರ ಟೈಮ್ ನೋಡ್ರಿ ಬಹಳ ಜಾಸ್ತಿ ಲಾಂಗ್ ಡ್ಯೂರೇಷನ್ ಇರ್ತೈತ್ರಿ. ಈಗ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ ಫೆಬ್ರೈಲ್ ಸೀಸರ್ಸ್ ಆಗ್ಲಿಕ್ಕೆ ಕಾರಣಗಳು ಏನು. ಸೊ ಇದಕ್ಕೆ ನೋಡ್ರಿ, ಒಂದೇ ಕಾರಣ ಏನಪ್ಪಾ ಅಂದ್ರೆ ಇನ್ಫೆಕ್ಷನ್. ನಿಮ್ಮ ಮಕ್ಕಳಿಗೆ ಏನಾದ್ರೂ ವೈರಲ್ ಇನ್ಫೆಕ್ಷನ್ ಆಗೈತೆ ಅಂದ್ರೆ ವೈರಲ್ ಇನ್ಫೆಕ್ಷನ್ನಾಗ ಬಹಳ ಸಾಧ್ಯತೆ ಆಗುತ್ತೆ ರೀ ಅದು ಫೆಬ್ರೈಲ್ ಸೀಸರ್ ಆಗ್ಬೋದಂತ. ಇಲ್ಲ ನಿಮ್ಮ ಮಕ್ಕಳಿಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೈತೆ ಅಂದ್ರೂ ಫೆಬ್ರೈಲ್ ಸೀಸರ್ಸ್ ಆಗ್ಬೋದು. ಇಲ್ಲ ನಿಮ್ಮ ಮಕ್ಕಳಿಗೆ ಪೋಸ್ಟ್ ವ್ಯಾಕ್ಸಿನೇಷನ್ ಸೀಸರ್ಸ್ ಆಗ್ತೈತ್ರಿ. ಅಂದ್ರೆ ಈಗ ನೋಡ್ರಿ, ನಿಮ್ಮ ಮಕ್ಕಳಿಗೆ ಸಣ್ಣ ಹುಡುಗರಿದ್ದಾಗ ವ್ಯಾಕ್ಸಿನೇಷನ್ ಮಾಡಿಸ್ತಿರ್ತಿರಲ್ಲ, ಯಾವಪ್ಪ ಅಂದ್ರೆ ಡೆಪ್ಥೀರಿಯದ್ದು, ಟೆಟ್ನೆಸ್ಸು, ಪರ್ಟೂಸಿಸ್ಸು, MMR ಇಂಥ ವ್ಯಾಕ್ಸಿನೇಷನ್ ಮಾಡಾದ್ಮೇಲೆ ಅವ್ರಿಗೆ ಲೋ ಗ್ರೇಡ್ ಫೀವರ್ ಜ್ವರ ಬರ್ತದ. ಅದು ಜ್ವರ ಬಂದಾದ್ಮೇಲೆ ಅವ್ರಿಗೆ ಮತ್ತೆ ಸೀಸರ್ ಅಟ್ಯಾಕ್ ಆಗ್ತೈತೆ ನೋಡ್ರಿ, ಅದಕ್ಕೂ ಫೆಬ್ರೈಲ್ ಸೀಸರ್ ಅಂತಾರ್ರಿ. ಅದರಾಗ ಏನಾಗುತ್ತಪ್ಪ ಅಂದ್ರೆ ಇಂಜೆಕ್ಷನ್ ಸಂಬಂಧ ಆಗಲ್ಲ, ಇಂಜೆಕ್ಷನ್ ಲಿಂತ್ರ ಜ್ವರ ಏನ್ ಬರ್ತೈತೆ ನೋಡ್ರಿ ಆ ಜ್ವರದ ಸಂಬಂಧ ಅಟ್ಯಾಕ್ ಆಗ್ತೈತ್ರಿ. ಈಗ ಹೇಳ್ಕೊಡ್ತೀನಿ ಫೆಬ್ರೈಲ್ ಸೀಸರ್ಸ್ ಯಾರ್ಯಾರಿಗೆ ರಿಸ್ಕ್ ಫ್ಯಾಕ್ಟರ್ ಐತಿ, ಯಾರ್ಯಾರಿಗೆ ಇದು ಆಗ್ಬಹುದು. ಸೊ ನೋಡ್ರಿ, ಯಾವ ಮಕ್ಕಳು ವಯಸ್ಸು 6 ತಿಂಗಳಲ್ಲಿಂದ ಹಿಡ್ಕೊಂಡು 5 ವರ್ಷ ಮಟ್ಟ ಇರ್ತಾರ ನೋಡ್ರಿ, ಅವರು ಇದಾಗ ರಿಸ್ಕ್ ಫ್ಯಾಕ್ಟರ್ನಾಗ ಇರ್ತಾರ. ಜಾಸ್ತಿ ರಿಸ್ಕ್ ಯಾರಿಗಿರ್ತೈತಪ್ಪ ಅಂದ್ರೆ ಯಾವ ಮಕ್ಕಳು ವಯಸ್ಸು 12ನೇ ತಿಂಗಳಲ್ಲಿಂದ 18ನೇ ತಿಂಗಳ ಮಟ್ಟ ಇರ್ತೈತಿ ನೋಡ್ರಿ, ಅವ್ರಿಗೆ ಇನ್ನಿಟ್ ಹೈ ರಿಸ್ಕ್ ಇರ್ತೈತಿ. ಎರಡನೇದು ಫ್ಯಾಮಿಲಿ ಹಿಸ್ಟ್ರಿ.
ನೋಡ್ರಿ, ನಿಮ್ಮ ತಂದೆ ತಾಯಿಗೆ ಯಾವಾಗಾರ ಮೊದ್ಲ ಫೆಬ್ರೈಲ್ ಸೀಸರ್ಸ್ ಅವರು ಸಣ್ಣರಿದ್ದಾಗ ಆಗೈತಂದ್ರ ಅವ್ರ ಮಕ್ಕಳಿಗೆ ಕೂಡ ಇದು ಆಗೋ ಸಾಧ್ಯತೆ ಇರ್ತೈತ್ರಿ. ಈಗ ಹೇಳ್ಕೊಡ್ತೀನಿ. ಫೆಬ್ರೈಲ್ ಸೀಸರ್ನ್ಯಾಗ ನೀವು ಡಾಕ್ಟರ್ ಕಡೆ ಹೋಗಿರಂದ್ರ ಡಾಕ್ಟರ್ ಯಾವ ಟೆಸ್ಟ್ ನಿಮ್ಮ ಮಕ್ಕಳಿಗೆ ಬರೆದು ಕೊಡ್ತಾರ. ಸೊ ನೋಡ್ರಿ, ನಿಮ್ಮ ಮಕ್ಕಳಿಗೆ ಇದು ಫಸ್ಟ್ ಟೈಮ್ ಆಗೈತಂದ್ರ ಆ ಕಂಡೀಷನ್ಯಾಗ ಯಾವುದೇ ರೀತಿ ಟೆಸ್ಟ್ದು ಅವಶ್ಯಕತೆ ಇರಂಗಿಲ್ಲ. ಡಾಕ್ಟರ್ ಕ್ಲಿನಿಕಲಿ ಎಕ್ಸಾಮಿನ್ ಮಾಡಿ ತನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡಿ ನಿಮ್ಗೆ ಮೆಡಿಸಿನ್ ಬರೆದು ಎಲ್ಲಾದ್ರ ಪತ್ತೆ ಏನೇನು ಮಾಡ್ಬೇಕೆಲ್ಲ ಹೇಳಿ ಕಳಿಸ್ಬಿಡ್ತಾರ್ರಿ. ಇಲ್ಲ ನಿಮ್ಮ ಪಾಪುಗೆ ಪದೇ ಪದೇ ಇದು ಅಟ್ಯಾಕ್ ಆಗಕ್ಕೆ ಕುಂತೈತಿ, ಹಗ್ಲ ಮಗ್ಲ ಆಗಕ್ಕೆ ಕುಂತೈತಿ 1 ವರ್ಷ ಒಳಗಂದ್ರೆ ಅಂತ ಕಂಡೀಷನ್ಯಾಗ EEG ಟೆಸ್ಟ್ ಮಾಡ್ತಾರ. ಇದ್ರಾಗ ತಲೆ ಮೇಲೆ ಅವು ECG ಹಾಕ್ತಾರ ನೋಡ್ರಿ, ಅದೇ ರೀತಿ ಸಣ್ಣ ಸಣ್ಣ ರಾಡ್ ಹಾಕಿ ಮೆದುಳದ್ದು ಏನ್ ಆಕ್ಟಿವಿಟಿ ಐತೆ ಅದನ್ನ ಚೆಕ್ ಮಾಡ್ತಾರೆ. ಇಲ್ಲ MRI ಬ್ರೇನ್ ಮಾಡ್ಸಕ್ ಹೇಳ್ತಾರ, ಇಲ್ಲ ಲಂಬಾರ್ ಪಂಚರ್ ಮಾಡ್ಲಿಕ್ಕೆ ಹೇಳ್ತಾರ. ಇಲ್ಲೇನಾಗುತ್ತಪ್ಪ ಅಂದ್ರೆ ಒಂದು ಸಣ್ಣದು ಚೂಜಿ ತಗೊಂಡು ಅದು ಏನಿರ್ತೈತಪ್ಪ ಅಂದ್ರೆ ರೀಡಿಕೆ ಹಡ್ಡಿ ಸ್ಪೈನಲ್ ಕಾರ್ಡ್ ಇರ್ತೈತಿ ನೋಡ್ರಿ, ಅದ್ರೊಳಗ ಚೂಸ್ತಾರ್ರಿ. ಮತ್ತೆ ಅಲ್ಲಿಂದ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ CSF ಫ್ಲೂಯಿಡ್ ಏನಿರ್ತೈತಿ ನೋಡ್ರಿ, ಅದನ್ನ ಚೂಜಿ ಮೂಲಕ ಹೊರಗೆ ತೆಗಿಲಾಗ್ತೈತ್ರಿ, ಅದನ್ನ ಟೆಸ್ಟ್ ಮಾಡ್ಲಾಗ್ತೈತ್ರಿ. ಅಲ್ಲಿ ಏನಾದ್ರು ಮೆನೆಂಜೈಟಿಸ್ ಇನ್ಫೆಕ್ಷನ್ ಇದೆಯೋ ಇಲ್ಲ ಅನ್ನೋದು ಚೆಕ್ ಮಾಡ್ತಾರ. ಸೊ ಈಗ ನಾನು ನಿಮ್ಗೆ ಮುಂದೆ ಹೇಳ್ಕೊಡ್ತೀನಿ. ನೀವು ತಂದೆ ತಾಯಿಯಾಗಿ ನಿಮ್ಮ ಮಕ್ಕಳಿಗೆ ಯಾವಾಗಾದ್ರೂ ಈ ರೀತಿ ಫೆಬ್ರೈಲ್ ಸೀಸರ್ ಅಟ್ಯಾಕ್ ಆತಂದ್ರ ಏನ್ ಮಾಡಬಹುದು ನೋಡ್ರಿ. ಇಂಥ ಅಟ್ಯಾಕ್ ನಿಮ್ಮ ಮಕ್ಕಳಿಗೆ ಏನ್ರ ಆತಂದ್ರ ಅಂತ ಕಂಡೀಷನ್ಯಾಗ ನೀವೆಲ್ಲ ಹೆದರಕ್ ಹೋಗ್ಬಿಡ್ರಿ. ಅಂತ ಕಂಡೀಷನ್ಯಾಗ ನಿಮ್ಮ ಪಾಪು ಬಾಯಾಗ ನೀರ್ ಗೀರ್ ಹಾಕಕ್ ಹೋಗ್ಬಿಡ್ರಿ. ಅವ್ರ ಕೈ ಕಾಲು ಅವ್ ಹೊಡ್ಯಾಕ್ ಕುಂತಾನಂದ್ರೆ ಟೈಟ್ ಆಗ ಅವನ್ನ ಹಿಡ್ಕೊಳಕ್ ಹೋಗ್ಬಿಡ್ರಿ. ಮತ್ ನಿಮ್ ಪಾಪು ಬಾಯಾಗ ಏನ್ರ ವಸ್ತು ಆಬ್ಜೆಕ್ಟ್ ಏನ್ರ ಐತಂದ್ರೆ ತೆಗೆದ್ ಬಿಡ್ರಿ. ಯಾಕಂದ್ರೆ ಅದು ಅಲ್ಲಿ ಸಿಕ್ಕೊಂತಂದ್ರೆ ಏರ್ ವೇ ಬ್ಲಾಕ್ ಆಗಿ ಮತ್ತೆ ಇನ್ನಿಟ್ ಅನಾಹುತ ಏನ್ರ ಆಗ್ಬೋದು. ಸೊ ಬಾಯಾಗ ಏನ್ರ ಇತ್ತಂದ್ರ ಅದನ್ನ ತಕೊಂಡ್ಬಿಡ್ಬೇಕ್ರಿ. ಮತ್ತ ಇಂಥ ಕಂಡೀಷನ್ ನಿಮ್ ಪಾಪನ ಲೆಫ್ಟ್ ಸೈಡ್ ನೀವು ತಿರ್ಗಿಸಿ ಹಂಗ ಮಲಗಿಸ್ಬಿಡ್ರಿ. 2-3 ನಿಮಿಷ ಇಲ್ಲ 2-5 ನಿಮಿಷ ಆದ್ಮೇಲೆ ಪಾಪು ತಾನಾಗಿ ತಾನ ಸೆಟ್ಲ್ ಆಗುತ್ತಾ. ಅದು ಸೆಟ್ಲ್ ಆದ್ಮೇಲೆ ಡಾಕ್ಟರ್ ಕಡೆ ಹೋಗಿ ಹಾಸ್ಪಿಟಲ್ನ ತೋರಿಸ್ಕೊಂಡ್ ಬರ್ರಿ. ಇಲ್ಲ ನೋಡ್ರಿ, ನಿಮ್ ಡಾಕ್ಟರ್ ಮೊದ್ಲೇಂತರ ನಿಮ್ಗೆ ಏನ್ರ ಔಷಧಿ ಕೊಟ್ಟಾರಪ್ಪ ಅಂದ್ರ ಮಿಡಾಜೋಲಮ್ ಸ್ಪ್ರೇ ಏನ್ರ ಕೊಟ್ಟಾರಂದ್ರ ಸೊ ಅಂತ ಕಂಡೀಷನ್ ಪಾಪುನ್ ಲೆಫ್ಟ್ ಸೈಡ್ ಟರ್ನ್ ಮಾಡಿಬಿಡ್ರಿ. ಆ ಸ್ಪ್ರೇ ಏನಿದೆ ನೋಡ್ರಿ, ನಿಮ್ ಮಗು ಮೂಗ್ ಒಳಗಿಟ್ಟು ಅದನ್ನ ಎಷ್ಟು ಪ್ರಮಾಣದ ಡಾಕ್ಟರ್ ಯೂಸ್ ಮಾಡ್ಲಿಕ್ಕೆ ಹೇಳಿದಾರೆ ಅಷ್ಟು ಪ್ರಮಾಣದಾಗ ಅದನ್ನ ಸ್ಪ್ರೇ ಮಾಡ್ರಿ. ಅದ್ರಲ್ಲಿ ಏನಾಗುತ್ತಾ ಅದು ಲಕ್ಷಣ ಅಲ್ಲೇ ಸ್ವಲ್ಪ ಸೆಟ್ಲ್ ಆಗ್ತವೆ. ಸೊ ಅದಾದ್ಮೇಲೆ ಪಾಪು ಮತ್ತೆ ನಾರ್ಮಲ್ ಕಂಡೀಷನ್ಗೆ ಬರುತ್ತೆ. ಆ ರೀತಿ ಬಂತಂದ್ರೆ ಮತ್ತೆ ಡಾಕ್ಟರ್ ಕಡೆ ನೀವು ಕರ್ಕೊಂಡು ಹೋಗ್ಬೋದು. ಈಗ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ ಅಲೋಪತಿಕ್ ಟ್ರೀಟ್ಮೆಂಟ್ ಬಗ್ಗೆ. ಅಲೋಪತಿದಾಗ ಏನೇನು ಟ್ರೀಟ್ಮೆಂಟ್ ಇದು ಕೊಡ್ತಾರ. ಒಂದೇದ್ ನೋಡ್ರಿ, ಆಂಟಿಪೈರೆಟಿಕ್ ಸಿರಪ್ಸ್ ಕೊಡ್ಲಾಗ್ತೈತ್ರಿ ಮಕ್ಕಳಿಗೆ ಜ್ವರ ಕಡಿಮೆ ಮಾಡ್ಲಿಕ್ಕೆ. ಇಲ್ಲ ನಿಮ್ಮ ಮಕ್ಕಳಿಗೆ ಫಸ್ಟ್ ಟೈಮ್ ಇದು ಅಟ್ಯಾಕ್ ಆಗೈತೆ ಅಂದ್ರೆ ಅವ್ರಿಗೆ ರೆಕ್ಟಲ್ ಸಪೋಸಿಟರಿ ಡೈಸ್ಟ್ಯಾಟ್ ಅಂತ ಅಂದ್ರೆ ಸಂಡಾಸ್ ಮಾಡೋ ಜಾಗದಾಗ ಒಂದು ಸಣ್ಣದು ಸಪೋಸಿಟರಿ ತುರುಕ್ತಾರ್ರಿ. ಇಲ್ಲ ಅವ್ರಿಗೆ ನ್ಯಾಸಲ್ ಮಿಡಾಜೋಲಮ್ ಸ್ಪ್ರೇ ಕೊಡ್ತಾರ, ಮೂಗ್ನಾಗ ಇಡಾಕ್ ಒಂದು ಸ್ಪ್ರೇ ಕೊಟ್ಟಿರ್ತಾರೆ. ಅದರಲ್ಲಿ ಅವು ಅಟ್ಯಾಕ್ನ ಸಿಂಪ್ಟಮ್ಸ್ ಏನಿರ್ತಾವ ನೋಡ್ರಿ ಕಡಿಮೆ ಆಗ್ಬಿಡ್ತಾವು. ಇಲ್ಲ ನಿಮ್ಮ ಮಕ್ಕಳಿಗೆ ಇಂಟರ್ಮಿಟೆಂಟ್ ಸೀಸರ್ ಅಟ್ಯಾಕ್ ಆಗಕ್ಕೆ ಕುಂತೈತೆ ಅಂದ್ರೆ ನೋಡ್ರಿ, ಒಮ್ಮೆ ಸೀಸರ್ ಅಟ್ಯಾಕ್ ಆಯಿತು, ಫೆಬ್ರೈಲ್ ಸೀಸರ್ ಅಟ್ಯಾಕ್ ಆಯಿತು, ಕೆಲವೊಂದಿಷ್ಟು ನಿಮಿಷ ಮತ್ತೆ ಸೆಟ್ಲ್ ಆಗುತ್ತಾ. ಇಲ್ಲ ಕೆಲವೊಂದಿಷ್ಟು ಮತ್ತೊಮ್ಮೆ ಅಟ್ಯಾಕ್ ಆಗುತ್ತೈತಿ, ಮತ್ತೊಮ್ಮೆ ಸೆಟ್ಲ್ ಆಗುತ್ತೈತಿ. ಈ ರೀತಿ ಆಗಕ್ಕೆ ಕುಂತೈತೆ ಅಂದ್ರೆ ಡಾಕ್ಟರ್ ನಿಮ್ಮ ಮಕ್ಕಳಿಗೆ ಕ್ಲೋಬಾಝ್ಯಾಮ್ ಅದ್ರದ್ದು ಫ್ರೂಸಿಯಂ 5 mg ಇಲ್ಲ 10 mg ಟ್ಯಾಬ್ಲೆಟ್ ಏನಿದೆ ನೋಡ್ರಿ, ಅದನ್ನ ನಿಮ್ಮ ಮಕ್ಕಳದು ಡೋಸೇಜ್ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ 5 ದಿನದ ಮಟ್ಟ ಕೊಡ್ಲಿಕ್ಕೆ ಹೇಳ್ತಾರ್ರಿ. ಮತ್ತೆ ಕೆಲವೊಂದಿಷ್ಟು ಕಂಡೀಷನ್ ಇದು ಲಾಂಗ್ ಟ್ರೀಟ್ಮೆಂಟ್ ಕೂಡ ನಡೀತೈತ್ರಿ. ಇಲ್ಲ ನಿಮ್ಮ ಮಕ್ಕಳಿಗೆ ಇಲ್ಲ ನಿಮ್ಮ ಪಾಪುಗ ವರ್ಷದಾಗ 5 ಸತಕ್ಕಿಂತ ಜಾಸ್ತಿ ಇದೇ ರೀತಿ ಫೆಬ್ರೈಲ್ ಸೀಸರ್ ಅಟ್ಯಾಕ್ ಆಗಕ್ ಕುಂತೈತೆ ಅಂದ್ರ ಅಂತದ್ರಾಗ ಮಕ್ಕಳಿಗೆ ರೆಗ್ಯುಲರ್ ಮೆಡಿಕೇಶನ್ ಕೊಡ್ಲಾಗ್ತೈತ್ರಿ. ಆ ಮೆಡಿಸಿನ್ ಎಷ್ಟು ದಿನ ಮಟ್ಟ ಡಾಕ್ಟರ್ ತಗೊಳಕ್ ಹೇಳ್ತಾರಂದ್ರೆ ನೋಡ್ರಿ, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು. ಅದು ಡಿಪೆಂಡ್ ಆಗತ್ರಿ ನಿಮ್ ಪಾಪುದು ಹೆಲ್ತ್ ಹೆಂಗಿದೆ ಮತ್ತೆ ಡಾಕ್ಟರ್ ಯಾವ ರೀತಿ ಅದನ್ನ ಮುಂದೆ ಕೇಸ್ ನೋಡ್ಕೊಂತ ಹೋಗ್ತಾ ಇದ್ದಾರೆ. ಸೊ ಡಾಕ್ಟರ್ ಅಡ್ವೈಸ್ ಎಲ್ಲಿ ಮಟ್ಟ ಮಾಡ್ತಾರೆ ಅದನ್ನ ನಿಮ್ಮ ಪಾಪು ಕೊಡ್ಬೋದು. ಇಂಥದ್ರಾಗ ನೋಡ್ರಿ ಸಿರಪ್ ವ್ಯಾಲ್ಪೆರಿನ್ ಸಿರಪ್, ಡೈಲ್ಯಾಂಟಿನ್ ಸಿರಪ್, ಟ್ರೆಗೆಟಾಲ್ ಟ್ಯಾಬ್, ಗಾರ್ಡೆನಿಲ್ 30 mg ಈ ರೀತಿ ಮೆಡಿಸಿನ್ಸ್ ಕೂಡ ಕೊಡ್ಲಾಗ್ತೈತ್ರಿ. ಈಗ ನೋಡ್ರಿ, ನಾನು ಫೆಬ್ರೈಲ್ ಸೀಸರ್ಸ್ ಆಯುರ್ವೇದಿಕ್ ಆಸ್ಪೆಕ್ಟ್ ಬಗ್ಗೆ ಮಾತಾಡ್ತೀನಿ. ಸೊ ಆಯುರ್ವೇದದಾಗ ನೋಡ್ರಿ ಇದಕ್ಕ ಪಿತ್ತಜ ಅಪಸ್ಮಾರ ಅಂತ ಕರೀಲಾಗ್ತೈತಿ. ಮತ್ತೆ ಇದ್ರಾಗ ಕೂಡ ಪಾಪುಗೆ ಏನೇನ್ ಲಕ್ಷಣ ನಾ ಹೇಳೇನಿ, ಕಾರಣ ಹೇಳೇನಿ, ಅವೇ ಎಲ್ಲ ಕಾರಣ ಇರ್ತಾವ್ರಿ. ಈಗ ಡೈರೆಕ್ಟ್ ಇದ್ರ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಬಗ್ಗೆ ನಾನು ನಿಮ್ಗೆ ಹೇಳ್ಬಿಡ್ತೇನೆ. ಟ್ರೀಟ್ಮೆಂಟ್ ಆಸ್ಪೆಕ್ಟ್ ದಾಗ ನೋಡ್ರಿ, ಡಾಕ್ಟರ್ ನಿಮ್ಮ ಮಕ್ಕಳಿಗೆ ಪಂಚಗವ್ಯ ಘೃತ ಇಲ್ಲ ಮಹತ್ ಪಂಚಗವ್ಯ ಘೃತ, ಬ್ರಾಹ್ಮಿ ಘೃತ, ಅಶ್ವಗಂಧಾರಿಷ್ಟ, ಸಾರಸ್ವತಾರಿಷ್ಟ, ಚಂದನಾಸವ, ಸಾರಸ್ವತ ಚೂರ್ಣ, ಕಲ್ಯಾಣಕ ಚೂರ್ಣ, ಮಹಾಯೋಗರಾಜ ಗುಗ್ಗುಲು,
ಮಾನಸ ಮಿತ್ರ ಗುಟಿಕ ಇವನ್ನೆಲ್ಲ ಕೊಡ್ತಾರ್ರಿ. ಮತ್ತು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡ್ಕೊಲಿಕ್ಕೆ, ಹೊರಗಿನ ಮೈ ಹಚ್ಕೊಳ್ಳಿಕ್ಕೆ ಬಲ ತೈಲ, ಚಂದನಾದಿ ತೈಲ, ಹಿಂಸಾಗರ ತೈಲ, ಪಂಚಗಂಧ ಚೂರ್ಣ ಇವನ್ನೆಲ್ಲ ಕೊಡ್ತಾರ್ರಿ. ಮತ್ತು ಎಕ್ಸ್ಟರ್ನಲ್ ಥೆರಪೀಸ್ ಕೊಡ್ಲಾಗ್ತೈತ್ರಿ, ಅದು ಪಂಚಕರ್ಮ ಥೆರಪಿ ಅಂತಾರ. ಅದ್ರಾಗ ನಸ್ಯ ಥೆರಪಿ ಮಾಡಿಸ್ತಾರ. ಮೆಡಿಸಿನ್ ಇದೆ ನೋಡ್ರಿ, ಮೂಗಿನ ಮೂಲಕ ಹಾಕ್ತಾರ. ಬಸ್ತಿ ಎನಿಮಾ ಥೆರಪಿ ಕೊಡ್ಲಾಗ್ತೈತಿ. ಶಿರೋಧಾರ ಇದ್ರಾಗ ಏನಾಗತ್ತಪ್ಪ ಅಂದ್ರೆ ಮೆಡಿಕೇಟೆಡ್ ಆಯಿಲ್ ಏನೈತೆ ನೋಡ್ರಿ ತಲೆ ಮೇಲೆ ಹಾಕ್ಲಾಗ್ತೈತಿ. ಇಲ್ಲ ಥಲಮ್ ಅಂತಾರ್ರಿ, ಅಂದ್ರೆ ತಲೆ ಮೇಲೆ ಮೆಡಿಸಿನ್ಲಿ ತಯಾರು ಮಾಡಂತ ಒಂದು ಮೆಡಿಕಲ್ ಪೇಸ್ಟ್ ಹಚ್ಚಲಾಗ್ತೈತ್ರಿ. ಮತ್ತು ಶಂಖ ಪುಷ್ಪಿ, ಅಶ್ವಗಂಧ, ಬ್ರಾಹ್ಮಿ, ಜ್ಯೋತಿಷ್ಮತಿ ಇವೆಲ್ಲ ಬೆಸ್ಟ್ ಕೆಲಸ ಮಾಡ್ತಾವ್ರಿ ಸೀಸರ್ಸ್ ಏನ್ರ ಇದ್ರೆ ಅದನ್ನ ಸ್ಟಾಪ್ ಮಾಡಲಿಕ್ಕೆ. ಈಗ ಈ ರೀತಿ ನಿಮ್ಮ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆ, ಫೆಬ್ರೈಲ್ ಸೀಸರ್ಸ್ ಬರ್ತಾ ಇದೆ ಅಂದ್ರೆ ನೀವು ನೋಡ್ರಿ ನಿಮ್ಮ ಹತ್ರ ಇರೋ ಫ್ಯಾಮಿಲಿ ಫಿಸಿಷಿಯನ್ ಇಲ್ಲ ಫ್ಯಾಮಿಲಿ ಡಾಕ್ಟ್ರಿಗೆ ಎಮರ್ಜೆನ್ಸಿಯಲ್ಲಿ ಭೇಟಿ ಕೊಡಿ. ಇಲ್ಲ ನಿಮ್ಗೆ ಪರಿಚಯ ಇರೋ ಪಿಡಿಯಾಟ್ರಿಷಿಯನ್ ಕಡೆ ನೀವು ಹೋಗ್ಬೋದು. ಪಿಡಿಯಾಟ್ರಿಷಿಯನ್ ಅಂದ್ರೆ ಸಣ್ಣ ಮಕ್ಕಳ ಡಾಕ್ಟರ್, ಅದು ಅಲೋಪಥಿಯರ್ ಆಗಿರ್ಬೋದು, ಇಲ್ಲ ಆಯುರ್ವೇದದಾಗ ಬಾಲರೋಗ ವಿಶೇಷಜ್ಞ ಅಂತ ಇರ್ತಾರೆ ಪಿಡಿಯಾಟ್ರಿಷಿಯನ್ ಆಯುರ್ವೇದಿಕ್, ಅವ್ರ ಕಡೆ ಹೋಗ್ಬೋದು. ಇಲ್ಲ ನೀವು ಪಿಡಿಯಾಟ್ರಿಕ್ ನ್ಯೂರೋಲಾಜಿಸ್ಟ್ ಕಡೆ ಹೋಗ್ಬೋದ್ರಿ. ಅವ್ರು ನಿಮಗೆ ಇದ್ರಾಗ ಬೆಸ್ಟ್ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತಾರ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗೈತಂತ. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ಟಾಪಿಕ್ಸ್ ಬಗ್ಗೆ ನಾಲೆಜ್ ತಗೋಬೇಕಂದ್ರೆ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣತೈತೆ ನೋಡ್ರಿ, ಸಬ್ಸ್ಕ್ರೈಬ್ ಬಟನ್, ಅದನ್ನ ಒತ್ತಿಕ್ ಬಿಡ್ರಿ. ಅದನ್ನ ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.